ನೀನು ಅದ್ಯಾಕಂಗ ಹುಡುಗಿಯರಂಗೆ ರಾಸ್ಕೊಳಕತ್ತಿ ಅದೇನಂತ ಹೇಳ ಮಲ್ಟಿ ಹೊಲಕ್ ಮಾಡಕ್ ಹೋದಾಗ ನೀನು ನನ್ನ ಪಕ್ಕದಾಗ ಕೂತ್ಕೊಂಡು ಆಗ ನಾನು ನಿನಗೆ ಮನಸ್ಸು ಅಲ್ಲ ನಿನ್ನ ಹತ್ರ ಏನೈತಂತ ನಾನು ಲವ್ ಮಾಡ್ಬೇಕು ಅಪ್ಪ ಮಾಡಿದ್ದು 5 ಎಕರೆ ಹೊಲ ಐತಿ ಒಂದು ಟ್ಯಾಕ್ಟರ್ ಐತಿ ನಿನ್ನ ಹತ್ತಿಸ್ಕೊಂಡು ಸುತ್ತಾಡ್ಕೊಂಡು ಬರಾಕ ಒಂದು ಬೈಕ್ ಐತಿ ಮತ್ತೇನು ಬೇಕು ಅಲ್ವಾ ನಿನ್ನ ಹತ್ರ ಹೊಲ ಆಸ್ತಿ ಅಷ್ಟೆಲ್ಲ ಇದ್ರೆ ಸಾಕೇನ ನೀನು ಹುಡುಗ ಚೆನ್ನಾಗಿರೋದೇನು ಬೇಡವೇನ ನನಗೆ ಏನಾಗೈತಿ ಏನು ಕಡಿಮೆ ಅದ ನಾನು ನಮ್ಮ ಅತ್ತೆಯರು ಹೇಳ್ತಾರ ನಿಂದು ಬಹಳ ಚಲೋ ಐತಿ ಅಂತ ಏನದು ಚೆನ್ನಾಗಿರೋದು ದುಡಿಮೆ ಇರುತ್ತೋ ವಾರಿಗೆ ಹುಡುಗಿಯರ್ದು ನನ್ನ ಮೇಲೆ ಕಣ್ಣು ಗೆಳತಿಯರ್ದು ನನ್ನ ಮೇಲೆ ಕಣ್ಣು ಈಗ ಈ ಮುತ್ಯ ಒಂದು ಮತ ಇದ್ದಂಗ ಅಂತ ನಾನು ರೂಪ ನೋಡಿ ಬರಗಾಗ ಹುಡುಗಿ ಅಲ್ಲ ಆದ್ರೆ ನಿನ್ನ ಕೈಗೆ ಏನಾದ್ರೂ ಮೊಬೈಲ್ ಸಿಕ್ಕು ಬಿಟ್ರೆ ಮನೆ ಹೊಲ ಎಲ್ಲ ಮುಗ್ದೋಯ್ತು ಬಿಡಕತ್ತೆ ನೀನು ಹೇಳೋದೆಲ್ಲ ಸತ್ಯ ಐತಿ ನಿಮ್ಮ ಹೊಲಕ್ಕ ಬರ್ತೇನೆ ನೋಡ ನೀನು ಅನ್ನಿಸ್ತೈತೆ ಬೆಳಿಗ್ಗೆ ಮುಂಜಾನೆ ಮೊಬೈಲ್ ಹಿಡ್ಕೊಂಡು ಏನು ಬಿಡ್ತೀಯಾ ತೆಗ್ತೀಯಾ ಹೌದಾ ನನಗೆ ಬಹಳ ಹುಡುಕು ಮುಂದು ಕೊಡು ತಿಕ್ಕಾಕ ಶುರು ಮಾಡಿ ನಿಮ್ಮ ಏನದು ಮೊಬೈಲ್ ರುಕು ಮೊಬೈಲ್ ನಾಳ ಅದು ಮೊಬೈಲ್ ತಿಕ್ಕೋದ್ರಿಂದ ಏನು ಪ್ರಯೋಜನ ಇಲ್ಲ ನೋಡಿ ಸುಮ್ಮನೆ ರೊಕ್ಕನು ವೇಸ್ಟ್ ಆಗುತ್ತೆ 1-2 ಎಮ್ಮೆ ತಗೊಂಡು ಬಿಟ್ಟು ಅದು ಮೈಯೆಲ್ಲ ತಿಕ್ಕಂತಾನೆ ಇರೋ ಅವಾಗ ನೀವು 2 ಲೀಟರ್ ಹಾಲು ಕೊಟ್ಟು ಹೆಚ್ಚಾದ್ರೂ ಕೊಡ್ತೈತೆ ಅಪ್ಪ ಮಾಡಿದ್ದು ಒಂದು ಟ್ಯಾಕ್ಟರ್ ಐತಿ ಮತ್ತ ಮೊಬೈಲ್ ಇದರ ಮೊಬೈಲ್ ಫೋನ್ಗೆ ಇಟ್ಕೊಂಡೆ ಮಾವ ಎಷ್ಟು ಸುಳ್ಳು ಹೇಳಕತ್ತೀಯಲ್ಲ ನೋಡ ಇವಾಗಿನ ಸಣ್ಣ ಮಕ್ಳ ಕೈಗೆ ಮೊಬೈಲ್ ಇರುತ್ತಂದ್ರೆ ಇನ್ನು ದೊಡ್ಡವ್ರ ಕೈ ಮೊಬೈಲ್ ಇಂದ ಬಂದಿ ನಿದ್ದೆನೇ ಕೆಡಿಸೋಗ್ಬಿಟ್ಟದ ನೋಡ ನಿಮಗೆ ಹೇಳೋದು ಗೊತ್ತಾಗೋದಿಲ್ಲ ನಿಂದು ಬಹಳ ದೊಡ್ಡದೈತಿ ಏನೈತಿ ಎಲ್ಲ ಐತಿ ನೋಡ ಬಟ್ಟೆ ಉಟ್ಕೊಂಡು ಮೈ ಕಾಣಿಸೋ ಹುಡುಗಿಯರು ನೋಡಿದ್ರ ತಾಯಾಗ ನನಗ ಜೊಲ್ಲು ಸುರಿತೈತು ಅಯ್ಯೋ ಎಂತ ಹೊರಸು ಜೊಲ್ಲು ಸುರಿತೈತೆ ನೋಡ ಅರೇ ಅಣ್ಣರೇ ಅಕ್ಕರೆ ಅಲ್ರೇ ನಿಮ್ಮ ಮಕ್ಳಿಗೂ ಕೂಡ ಈ ಕೈ ಮೊಬೈಲ್ ಕೊಡಬೇಡ್ರಿ ನಮ್ಮಂತ ಅರೇದು ಹುಡುಗಿಯರು ಈ ರೈತ ಬೆನ್ನು ಹತ್ತಾರ ನೋಡ ಹೇಳೋದು ಸತ್ಯ ಐತಿ ಇವತ್ತಿನಿಂದ ಈ ಮೊಬೈಲ್ ಸವಾಸನ ನೋಡ ಅಷ್ಟೊಂದು ಇದೆ ನನ್ನ ಮೇಲೆ ಮತ್ತೆ ಯಾಕಮ್ಮವ ಹಂಗಾದ್ರೆ ಹೊಡಿಯೋ ಮತ್ತೊಂದು ಸಂಘ ಮೊಬೈಲ್ ಫೋನು ಮಾತಿಗಷ್ಟ ಉಪಯೋಗ ಮಾಡಿ ಇದನ್ನು ಕಷ್ಟ ಉಪ್ಪಿನಕಾಯಿ ಕೆಲಸ ಬರ್ತಿತ್ತು ಹಿರಿಯರು ಮಾತು ಕೊಡಬೇಕು ತಾಯಿ ತಂದೆ ಸೇವಾ ಮಾಡಬೇಕು ಜನರ ಪ್ರೀತಿ ಕಲಿಸಬೇಕು ಸಂಸ್ಕಾರವಂತರಾಗಬೇಕು ತಿಳಿವಂತರಾಗಬೇಕು ಮೊಬೈಲ್ ಸವಾಸನ ಬಿಟ್ಟುಬಿಡ್ತೀನಿ ಹಿರಿಯರಿಗೆ ಗೌರವ ಕೊಡ್ತೀನಿ ಆದ್ರೆ ಮನ್ಯಾಗ ನೋಡ ಅದು ಒಳ್ಳೇದು ನೋಡ ಈ ತರ ಎಲ್ಲ ಬಿಟ್ಟು ಬಿಟ್ರೆ ಒಳ್ಳೇದು ಅನಿಸ್ತಾವೈತೆ ಅದು ನೀನು ಮಾಡೋದು ಒಳ್ಳೆ ಕೆಲಸ ಮಾಡ ಹಾಗಾದ್ರೆ ಮತ್ತೆ ಗೊತ್ತಾಡ ಹೊಡಿ ಒಂದು ಸಾಂಗು ಮನೆ
ಸಾವುಕಾರ ಮಾತು ಕೇಳದ ರಂಡಿ ರಂಡಿ ರಾಮನ ಬದುಕು ಬೆಂಕಿ ಮಳೆಗೆ ಸಿಲುಕಿ ಸುಡುವಂತ ರಂಡಿ ರಾಮ ಚೇಂದ್ರಿಯಾಗಿದ್ದ ನಿನ್ನ ಜೀವನ ಈ ಸಾವುಕಾರನ ಸುನಾಮಿಗೆ ಸಿಲುಕಿ ಸಾವುಕಾರ ನೌಕೆ ಕೊಚ್ಚಿ ಆಗಿದೆ. ಸೀತೆಯನ್ನು ಕೆಳಗಿದ ರಾವಣನು ಬೆಂಕಿಗೆ ಹನುಮಂತ ನೆಟ್ಟ ಬೆಂಕಿ. ಈ ಮಣಿ ಮಾತನ್ನು ಕೇಳದ ರಂಡಿ ರಾಮನ ಹೆಂಡತಿಗೆ ಕೈಯಾರ ಇಟ್ಟ ಬೆಂಕಿ. ಮಣಿ ಮಾತು ಹೊತ್ತು ಪಾಲಿಸಿದರೆ ಹೊತ್ತು ಎದುರಾಡಿದರೆ ಹೋರಾಡುವುದಕ್ಕಾಗ್ತ ನನ್ನ ವೈರ್ಯ ಯಾನ ಬೆತ್ತ. ನನ್ನಕ್ಕನ ಮಗಳು ಯಮುನಾ ನನ್ನ ಬಾಳ ಸಂಗಾತಿ ಆದರೆ ನನ್ನ ಜೀವನವೇ ಸ್ವರ್ಗ. ನಾನು ಕಂಡಿದ್ದು ಕನಸೆ.
ಬಯಸಿ ನಿನ್ನನ್ನು ಹೆಂಡತಿಯಾಗಿ ಸ್ವೀಕರಿಸಬೇಕೆಂಬ ನನ್ನ ಆಸೆಗೆ ಅಲ್ಲೂ ಹಾಕಿದೆ. ಈಗ ನಿನ್ನ ಮದುವೆ ಆಗುವ ಆಸೆ ನನಗೆ ಉಳಿದಿಲ್ಲ. ಆದರೆ ಈ ಆಸ್ತಿಯನ್ನು ಪಡೆಯಬೇಕಾದರೆ ನೀನು ನನ್ನವಳಾಗಲೇಬೇಕು. ಯಾಕೆ ಮಾವ, ಏನು ವಿಷಯ? ನಾವಿಬ್ಬರು ಗಂಡ ಹೆಂಡತಿ ಆಗಬೇಕೆಂದು ಅಕ್ಕ ಮಾವರ ಆಸೆ ಪಟ್ಟಿದ್ದರು. ಅವರ ಆಸೆಯಂತೆ ಮುಂದಿನ ವಾರ ನಮ್ಮಿಬ್ಬರ ಮದುವೆ. ಅದು ಮಾತ್ರ ಸಾಧ್ಯವಿಲ್ಲ ಮಾವ. ಏಕೆ ಸಾಧ್ಯವಿಲ್ಲ? ಯಾಕೆಂದ್ರೆ ಈಗಾಗಲೇ ವಿಕ್ರಮ್ ನಮ್ಮ ಹುಡುಗನನ್ನ ಮನಸಾರಿ ಪ್ರೀತಿ ಮಾಡ್ತಾ ಇದ್ದಾರೆ. ಮದುವೆ ಅಂತ ಆಗುವುದಾದ್ರೆ ಅವನನ್ನ ಮದುವೆ ಆಗ್ಬೇಕಂತ ಡಿಸೈಡ್ ಕೂಡ ಮಾಡಿದ್ದೀನಿ. ಹಾಗಾದರೆ ನನ್ನ ಮಾತಿಗೆ ಬೆಲೆ ಇಲ್ಲವೇ? ಖಂಡಿತವಾಗ್ಲೂ ಇದೆ ಮಾವ. ಯಾಕೆಂದ್ರೆ ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪನಿ ನಾನು. ನನ್ನ ತಂದೆ ಸ್ಥಾನದಲ್ಲಿ ನಿಂತವರು ನೀವು. ನಿಮ್ಮ ಮೇಲೆ ಅಪಾರವಾದ ಗೌರವ ನನಗಿದೆ. ಹಾಗಿದ್ದರೆ ಆ ವಿಕ್ರಮನನ್ನು ಮರೆತು ನನ್ನೊಂದಿಗೆ ಮದುವೆಯಾಗು. ಅದು ಮಾತ್ರ ಸಾಧ್ಯವಿಲ್ಲ ಮಾವ. ಯಾಕೆಂದ್ರೆ ನಾನು ಅವರನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಬೇಕಾದ್ರೂ ಕೇಳಿ. ಕೇಳುವ ತಾಯಿ? ಹಾ ಹಾಗಿದ್ದರೆ ನಾನು ಬಯಸಿದ ನಿನ್ನ ದೇಹ ಸುಖವನ್ನು ನೀಡು. ಮಾವ, ಏನ್ ಮಾತಾಡ್ತಿದ್ದೀರಿ ನೀವು? ಈ ಮಾತು ನೀವು ಮಾತಾಡ್ತಿದ್ದೀರಾ? ಮಾವ, ನಾನು ನಿನಗೆ ಮಗಳ ಸಮಾನ. ಈ ರೀತಿ ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು. ಮಗಳ ಸಮಾನ? ಅಂದು ನೀನು ವಿಕ್ರಮನ ಸಂಘ ಬಯಸಿದೆಯೋ ಅಂದು ನಿನ್ನ ಮದುವೆ ಆಗುವ ಆಸೆ ನನಗೆ ಕಮರಿ ಹೋಯಿತು. ಆದರೆ ನಾನು ಬಯಸಿದ ಹೂವಿನ ಸುಗಂಧವನ್ನು ನಾನೇ ಮೊದಲು ಹೀರಬೇಕು. ಬೇಡಿ ಮಾವ, ಬೇಡಿ. ಆ ಸಮಯಕ್ಕೆ ಬೇಡಿ ಮಾವ, ಬೇಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ತೀನಿ. ದಯವಿಟ್ಟು ನನ್ನ ಭವಿಷ್ಯವನ್ನ ಹಾಳು ಮಾಡಬೇಡಿ. ದಯವಿಟ್ಟು ಬಿಟ್ಬಿಡಿ ನನ್ನನ್ನು. ವಿಕ್ರಮನಿಗೆ ಮೀಸಲು. ನೋಡಿ, ಈ ನನ್ನ ದೇಹ, ನನ್ನ ಮನಸ್ಸು, ನನ್ನ ಪ್ರೀತಿ ಯಾವತ್ತಿದ್ರೂ ಆ ನನ್ನ ಪ್ರಿಯ ಮಗ ವಿಕ್ರಮನಿಗೆ ಮಾತ್ರ ಮೀಸಲು. ವಿಕ್ರಮನಿಗೆ ಮೀಸಲು. ಯಮುನ, ಕೊಂಡಿನ ರೆಪ್ಪೆಯಲ್ಲಿಟ್ಟು ನಿನ್ನನ್ನು ಸಾಕಿದೆ. ಆದರೆ ನೀನು ಮಾಡಿದ್ದೇನು? ನನಗೆ ಮೋಸ. ಇದರ ಪ್ರತಿಕಾರ ತೀರಬೇಕಾದರೆ ಗಿಳಿಯಂತಿರುವ ನಿನ್ನ ಅಂದ ಚಂದವನ್ನು ಗಿಡುಗನಾಗಿ ಕುಕ್ಕಿ ಕುಕ್ಕಿ ನಾನು ತಿನ್ನಲೇಬೇಕು. ಬೇಡಿ ಮಾವ. ಹೋಗು. ಏ ಧರ್ಮ, ಯಮನೋರ ಕೈಬಿಟ್ಟು ಹೆಂಗಸರೆ, ಎಲ್ಲವಾದರೆ ಹೋಗಿಸಲೇ ನಿನ್ನ ಗಂಡ. ಇದು ಮಾವ ಸೊಸೆಯ ಸಂಬಂಧಕ್ಕೆ ಪಟ್ಟ ಸಂಬಂಧದ ವಿಷಯ. ಇದರಲ್ಲಿ ನೀನು ತಲೆ ಹಾಕಬಾರದು. ಸಂಬಂಧದ ವಿಷಯವಾಗಿದ್ದರೆ ಮೋತಿನಲ್ಲೇ ಪರಿಹಾರ ಹುಡುಕಿಕೊಳ್ಳಬೇಕು. ಅದನ್ನು ಬಿಟ್ಟು ಬಲಾತ್ಕಾರಕ್ಕೆ ಮುಂದಾಗಬಾರದು. ಇದು ನನ್ನ ಮನೆ. ಇಲ್ಲಿ ನನ್ನದೇ ಅಧಿಕಾರ. ನಿನ್ನಿಂದ ಪಾಠ ಕಲಿಯುವ ಅವಶ್ಯಕತೆ ನನಗಿಲ್ಲ. ಕಲಿಸುವ ಅವಶ್ಯಕತೆ ನನಗಿದೆ. ಏ ಧರ್ಮ, ಇದು ನ್ಯಾಯವಂತರು ಬಾಳಿದ ಊರು. ಎಲ್ಲಿ ಧರ್ಮದ ಕೆಲಸಗಳಿಗೆ ಸದಾ ಇರುವುದು ನನ್ನ ಸಮ್ಮತಿ. ಹೊತ್ತು ಮೀರಿ ಕರ್ಮ ಮಾಡಿದರೆ ಈ ನನ್ನ ಕೊಟ್ಟೆಯಿಂದಲೇ ಅವನಿಗೆ ಅವನತಿ. ಅವನತಿ. ಹೇ ವಿಕ್ರಮ್, ಈ ಧರ್ಮನಿಗೆ ಅವನತಿ ಬಯಸಿದ ಗಂಡುಗಳು ಗುಂಡಿನೇಟು ತಿಂದು ಕೊಂಡಿ ಸೇರಿತಾ ಇದ್ದಾರೆ. ಹೆಚ್ಚು ಹೊತ್ತು ಮಾತನಾಡಲು ಇಲ್ಲಿಂದ ಹೊರಟು ಹೋಗು. ಏ ಮಿಸ್ಟರ್, ಎಲ್ಲರಾದರೂ ತರಬೇಕಾಗುತ್ತೆ ಬಂದೂಕು. ಬಂದೂಕು. ಶ್ರೀಗಂಧೆಗಳುಂಡ ಸರದಾರ ಬಯಲು ಸೀಮೆಯ ಬಹದ್ದೂರನಿಗೆ ಬಂದೂಕಿನ ಭಯವೇ. ಏ ಧರ್ಮ, ನಿನ್ನ ಕೈ ಬಂದೂಕು ಹಿಡಿಯುವುದರೊಳಗೆ ನನ್ನ ಕೊಂಡೆ ನಿನ್ನ ರುಂಡವನ್ನು ಚಂದಾಡಿ ಬಿಡುತ್ತದೆ. ಏಕೆಂದರೆ ಇದು ಧರ್ಮವಂತರನ್ನು ಕಾಯುವ ಪರಶುರಾಮನೇ ಕೊಂಡೆ. ಪರಶುರಾಮನ ಕೊಡ್ಲಿ. ಒಟ್ಟಿಡಿದ ಮಾತ್ರಕ್ಕೆ ನೀನಾಗಲಾರೆ ಪರಶುರಾಮ. ಒಮ್ಮನೆ ಮಾಯಿ ಮುಚ್ಚಿಕೊಂಡು ನನ್ನ ಮನೆ ಖಾಲಿ ಮಾಡು. ಏಯ್, ಮನೆ ಬಿಟ್ಟು ಹೋಗ್ಬೇಕಾಗಿದ್ದು ಅವರಲ್ಲ, ನೀನು. ಯಾಕೆಂದ್ರೆ ಈ ಸರ್ವ ಆಸ್ತಿ ನನ್ನ ಹೆಸರಲ್ಲಿದೆ. ಮೊದಲು ನೀನು ಮನೆ ಬಿಟ್ಟು ಹೊರಟೋಗು. ಯಮುನ, ಹೋಗುತ್ತೇನೆ. ಹೇ ವಿಕ್ರಮ್, ಇಷ್ಟರಲ್ಲಿಯೇ ಈ ಅವಮಾನದ ಸೇಡಿಗೆ ನಿನಗೆ ಬೆಲೆ ತಪ್ಪುವೆ. ನೋಡಿ, ಯಮುನ, ನನ್ನ ಬಾಳ ಸಂಗಾತಿಯಾದವಳಿಗೆ ರಕ್ಷಣೆ ಕೊಡುವುದು ನನ್ನ ಧರ್ಮ. ತಡ್ರಿ,
ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವ ಪ್ರಾಣ ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವ ಕಾಲ ಸುಖದಿಂದ ಬಾಳಿ. ಯಮನ, ವಿಕ್ರಮ್ ನನಗೆ ಎಲ್ಲಾ ವಿಷಯಗಳನ್ನು ಹೇಳಿದ್ದಾನೆ. ನನ್ನ ತಮ್ಮನನ್ನು ಮದುವೆಯಾಗಲು ನಿನಗೆ ಒಪ್ಪಿಗೆ ಇದೆ ತಾನೇ? ನೀನ ಯಾವ್ದೇ ಮಾಡ ಮಾತಂಗೆ ನಿಮ್ಮ ಮಾವ ಟೈಮ್ ಬಂದ ನಾನ ನೋಡ್ಕೊಂತಾನೆ. ಕರ್ಮ ಬಂದಲೇ ನಿನ್ನ ಹೊಂದಲೇ. ಅಯ್ಯಪ್ಪ ನೀನೇ ಕಾಪಾಡು. ಒಕ್ಕಲ್ಲ ಮಗನ ಅಥವಾ ಬಾಯಿ ಸತ್ತನ ಮಕ್ಕಳು ಎಲ್ಲಾರ ಹೋಗಿ ಮಕ್ಕಳೇ ಅಪ್ಪ ಯಾಕೆ ಮಾವ, ನೀವ್ ಹೇಳಿದ ಹಾಗೆ ಇವರನ್ನ ಮದುವೆ ಆಗ್ಲಿಕ್ಕೆ ನನ್ನ ಒಪ್ಪಿಗೆ ಇದೆ. ಇಷ್ಟು ದಿವಸ ಕಾದದಕ್ಕೂ ಇಂಥ ಸುರಸುಂದರಾಂಗಿನ ನಾನು ಮದುವೆ ಮಾಡ್ಕೊಳ್ತಿದ್ದೀನಿ ಅಂದ್ರೆ ನನ್ನ ಜನ್ಮ ಸಾರ್ಥಕ. ಅಕ್ಕಿನಿ ಅಕ್ಕಿನಿ ಕಣ್ಣು ಮದುವೆ ಆಗ್ತೀನಿ. ಹೂವಿನ ಹಾರ ಹಾಕು. ಸತಿಪತಿಗಳು ಹೊಂದಿಕೊಂಡು 100 ವರ್ಷ ಚೆನ್ನಾಗಿ ಬಾಳಿ. ಸತಿ ಸಂಸಾರದ ಜ್ಯೋತಿ ಇದ್ದಂತೆ ಗಂಡನ ಮನೆಯ ಕತ್ತಲನ್ನು ಓಡಿಸಿ ಬೆಳಕು ಚೆಲ್ಲುವ ಭಾಗ್ಯ ದೇವತೆಯಾಗಿ ಬಾಳಮ್ಮ. ಹಾಗೆ ಆಗ್ಲಿ ಬಾಬು. ಈ ರಾಮಣ್ಣನ ಮಂಥನಕ್ಕೆ ತಕ್ಕ ಸೊಸೆಯಾಗಿ ನಾನು ಬಾಳ್ತೀನಿ. ಇದನ್ನ ನಿಮಗೆ ನಾ ಭಾಷೆ ಕೊಡ್ತೀನಿ, ಆಯ್ತು? ಸಂತೋಷ ತಾಯಿ. ಇದ ಸಂತೋಷದಾಗ ಸಂತೋಷ ತಾಯಿ. ವರ್ಷ ಕುಂಭದೊಳಗೆ ಅವಳಿ ಮಕ್ಕಳಿಗೆ ತಾಯಿಯಾದ ಎಲ್ಲದಕ್ಕೂ ಹೂ. ಒಂದಾದ್ರೂ ಹೂ, ಹನ್ನೆರಡು ಹೂ. ವಿಕ್ರಮ್, ನೀನೆ ಯಮನವನ್ನು ಕರೆದುಕೊಂಡು ಬಾ. ನಾನು ಮುಂದೆ ಹೋಗಿ ನಾನು ಒಡಪೆ ಕೇಳಿ ನಾನು ಒಡಪೆ ಹೇಳ್ಬೇಕು. ಇದ ಸಂತೋಷದಾಗ ಒಡ ಪಟ್ಟ ಗಂಡನ ದೇಶದ ಹೊಡೆವ ತಂಗಿ. ಸರಿ ಹೇಳ್ತೀನಿ ಕೇಳ. ರವಿ ಹಿಟ್ಟಿನ ದ್ವಾಸಿ ಟೀ ಕಾಸಿ ಕುಡಿ ಕುಡಿ ಅಂದ್ರ ತಡಿ ತಡಿ ಅಂತಾರ ನನ್ನ ವಿಕ್ರಮ್ ರಾರು. ಒಂದಿಟ ಒಡಪಿಟ್ಟ ಹೇಳಪ್ಪ. ಹಟ್ಟಾಗ ಸಗಣಿ ಗೋಣಿ ಮೇಳ ತಗಣಿ ತೆಕ್ಕಿ ನೋಡಂದ್ರ ನೆಕ್ಕಿ ನೋಡ್ತಾಳ ಯಮುನ. ಗುಲಾಬ್ ಜಾಮೂನ್ ಆಗೈತಿ ಒಳಗ, ಅದಕ್ಕೆ ತಾವಿ ನೆಕ್ ನೋಡ್ಯಾರ ಅದಕ್ಕೆ ಹಂಗೆ ಹೇಳ್ತಾರ. ವಿಕ್ರಮ್, ನೀನು ಯಮನಾಳನ್ನು ಕರೆದುಕೊಂಡು ಬಾ. ನಾನು ಮುಂದೆ ಹೋಗಿ ಆರತಿಯ ಸ್ವಾಗತಕ್ಕೆ ಸಿದ್ಧತೆ ಮಾಡುತ್ತೇನೆ. ಬಸ್ಸು ಮುತ್ತು ಬನ್ನಿ ಹೋಗೋಣ. ಹೋಗಲ್ಲ. ನೀವ್ ಹೇಳೋದೇ ಬರ್ತಾಡ್ರಿ ಹೋಗ್ತಾರ. ನಮ್ದು ಸೀರೆ ಐತಿ ಮುಗಿಸ್ಲಾರ್ದೆ ಹೋಗ್ತವೆ. ಅಲ್ಲಮ್ಮ ಎಂದು ಹೋರಿತು ಮದುವೆಯ ಗಾಳಿಪಟ, ಚಿಂತೆಗಳೆಲ್ಲ ಗೋಳಿಪಟ, ಹೃದಯ ತೆರೆದರೆ ಪ್ರೇಮ ಪುಟ, ನಿನ್ನ ನೆನಪುಗಳೇ ಊಟ. ಆಹಾ, ನನ್ನ ಮಾತಿನ ಮನ್ನ ಈ ನಿನ್ನ ಬಿಸಿ ಅಪ್ಪಿಗೆ ತೋಳೆ ಬಂಧನದಲ್ಲಿ ನೀಗಿನ ಅಪ್ಪಿ ಹಾಡಬೇಕೆಂದೆನಿಸುತ್ತೆ ನನಗೆ. ಅದನ್ನು ತೆಗೆದಿಟ್ಟು ಬಂದು ಹಾಡ್ದೆ ಹಾಡ್ತೀನಿ.
ನನಗೆ ಸಮಾಧಾನ ಆಗುವಲ್ದು. ಅವ್ರು ಹೇಳ್ದಂಗೆ ನೀವು ಕೇಳಕತ್ತೀರಿ, ನನಗೆ ಆಗುವಲ್ದೆ.
ಸಾಲ ಕಟ್ಟಲು ಅವನಿಗೆ ಪರದಾಟ. ಸಿದ್ಧ, ಏ ಸಿದ್ಧ, ಆ ಮುತ್ತ ಬಸ್ಸ ಸಾಲ ಕಟ್ಟಿದರೇನಲೇ ಮೈಯಾಗ ಸ್ವತ್ತೇನ ಗಾಡಿ ಬಂದರೆ ನಿಮಗಲ್ರಿ 400 ಸಾಲ ಕೇಳೋದು ನನಗೆ ಹಂಗ ಅಷ್ಟು ಸ್ವತ್ತೇನೋ ಮಕ್ಕಳಿಗೆ ನಿಮ್ಮಷ್ಟು ಬಿಡ್ರಿ. ಏನಂದರೆ ಏನಂದ್ರೆ ಹುಡುಗ ಉಪ್ಪಿನಕಾಯಿ ಹಾಕ್ತಾರ ಹಂಗೆ ಸಾಲಕ್ಕೆ ಬಡ್ಡಿ, ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಲೆಕ್ಕ ಮಾಡಿ ಚೀಟಿ ಕೊಡ ಕಟ್ಟಿದರೆ ಅವರ ಪ್ರಾಣ ಉಳಿತೈತೆ. ಎಲ್ಲವಾದರೆ ಬಂಧಕ ಪ್ರಾಣ ತೆಗಿತೈತೆ. ಆದ್ರೆ ನೀವು ಹೇಳ್ದಂಗ ಮಾಡಿ ಚೀಟಿ ಕೊಡ್ತಾನೆ ಅವರಿಗೆ. ಈಗ ಹೋಗಿ ಸುಧಾ ವಿನೋದನನ್ನು ಕರಕೊಂಡು ಬಾ. ಕರ್ಕೊಂಬರ್ತೀನಿ. ಮುಖ್ಯವಾದ ವಿಷಯವನ್ನು ಮಾತನಾಡಬೇಕೆಂದು ಹೇಳಿದಲ್ಲ, ಯಾವುದಲ್ಲ ವಿಷಯ? ಸುಧಾ, ರಾಜೇಂದ್ರ, ಸುಧಾ ನಮ್ಮವಳು. ರಂಡಿ ರಾಮಣ್ಣನ ಮನೆತನವನ್ನು ಸರ್ವನಾಶ ಮಾಡಲು ನಾನೇ ಅವಳನ್ನು ಕರೆದುಕೊಂಡು ವಿನೋದನವೊಂದಿಗೆ ಮದುವೆಯನ್ನು ಮಾಡಿಸಿರುವೆ. ಅವಳೊಂದಿಗೆ ಹೋರಾಟನಾಗಿ ನಡೆದುಕೊಳ್ಳಬೇಡ. ಸರಿಯಲ್ಲ? ಹಾ ರಾಜೇಂದ್ರ, ಸುಧಾ ವಿನೋದನಿಗೆ ವಿಷಯವನ್ನು ತಿಳಿಸು. ನಾನು ಸಿದ್ಧನೊಂದಿಗೆ ಮಿಲ್ಲಿಗೆ ಹೋಗಿ ಬರುತ್ತೇನೆ. ಸಾವುಕಾರಿ, ನಮ್ಮನ್ನು ಬರ ಹೇಳಿದ ವಿಷಯವೇನು? ವಿನೋದ, ನಾವಿಬ್ಬರು ವಾರಿಗೆಯವರು. ಹೀಗಿರುವಾಗ ನಮ್ಮಲ್ಲಿ ಬಡವ ಶ್ರೀಮಂತ ಎಂಬ ಭೇದ ಬೇಡ. ನನಗೆ ರಾಜೇಂದ್ರನೆಂದು ಕರೆದರೆ ಸಾಕು. ಸಾವುಕಾರಿ, ನೀವು ಅಗರ್ಭ ಶ್ರೀಮಂತರು, ಮೇಲಾಗಿ 10 ದೊರೆಗಳು. ನಿಮ್ಮನ್ನು ಹೆಸರುಗೊಂಡ ಕರೆಯಲು ಹೇಗೆ ಸಾಧ್ಯ? ಸಾಧ್ಯವಿದೆ ವಿನೋದ. ಹೇಗೆಂದರೆ ಹಿಂದಿನಿಂದ ನೀನು ನನ್ನ ಸ್ನೇಹಿತನನ್ನು ಸಲಿಗೆಯಿಂದ ಮಾತಾಡಿಸೋದು ರೂಢಿತಾನೆ. ಹೆಚ್ಚಿನ ಸಾವುಕಾರಿ ನಿಮ್ಮ ಮಾತುಗಳನ್ನು. ಇನ್ನು ಮೇಲೆ ನಾನು ನಿಮ್ಮನ್ನು ರಾಜೇಂದ್ರನೆಂದೇ ಕರೆಯುತ್ತೇನೆ. ಸಂತೋಷ ವಿನೋದ. 10 ಜನರು ನಮಗೆ ಗೌರವ ಕೊಡುವಾಗ ನಿಮ್ಮಣ್ಣಂದಿರು ಮಾತ್ರ ನಮಗೆ ಆ ಗೌರವ ತೋರಿಸುತ್ತಾರೆ. ಅವರಂತೆ ನೀನು ಆಗಬಾರದು. ನಮ್ಮಂತೆ ನೀನು ಸಾಹುಕಾರನಾಗಬೇಕೆಂಬುದೇ ನಮ್ಮ ಆಸೆ. ನಾವು ಹೇಳಿದಂತೆ ನೀನು ಕೇಳಿದರೆ ನಿನಗೆ ಬೇಕಾದಷ್ಟು ಹಣ ಕೊಟ್ಟು ರಾಜನಂತೆ ಮೆರೆಸುತ್ತೇವೆ. ಏನಂತೆ? ರೀ, ಏನ್ರಿ ಯೋಚನೆ ಮಾಡ್ತೀರಾ? ಒಪ್ಕೊಂಬಿಡ್ರಿ. ಆಯ್ತು, ಪೂರ ಚಿಂತೆಗೆ ನಾವೇಕೆ ಸರಬೇಕು? ಆಯ್ತು ರಾಜೇಂದ್ರ, ಇಂದು ಮೇಲೆ ನಾನು ನಿನ್ನನ್ನು ರಾಜೇಂದ್ರನೆಂದೇ ಕರೆಯುತ್ತೇನೆ. ರೀ, ನನಗಂತೂ ಈ ಮಾತು ಕೇಳಿ ತುಂಬಾ ಸಂತೋಷವಾಯ್ತು. ನೋಡಿ, ನೀವೇನಾದ್ರೂ ಮಾಡಿ ಮನೆ ಬಿಟ್ಬಿಟ್ರೆ ನಾವಿಬ್ರು ರಾಜರಾಣಿ ಇದ್ದೆ ಹಾಯಾಗಿರ್ಬೋದು ಅಲ್ವೇನ್ರಿ? ಸುಧಾ, ನಿನ್ನಂತ ಹೆಂಡತಿ ರಾಜೇಂದ್ರನಂತಗೆ ನನ್ನ ಪಡೆದ ನಾನೇ ಧನ್ಯ. ಸುಧಾ, ನೀನು ಮನೆಗೆ ನಡಿ, ನಾನು ಹೊರಕ್ಕೆ ಹೋಗಿ ಬರುತ್ತೇನೆ. ಸುಧಾ, ನೀನು ನಮ್ಮವಳೆಂದು ಗೊತ್ತಾಗದೆ ನಾನು ದುಡುಕಿ ಬಿಟ್ಟು ನನ್ನನ್ನು ಕ್ಷಮಿಸು. ಕ್ಷಮೆ ಮಾತೆಗೆ ಬಿಡು ರಾಜ. ಏನಾಗ ನನ್ನ ಆಸೆಗೆ ಬೆನ್ನೆಲುಬಾಗಿ ನಿಂತಿರುವರೆ. ನಿಜ ಹೇಳ್ಬೇಕಂದ್ರೆ ನೀವೇ ನನಗೆಲ್ಲ.
ಹಾಗಿದ್ದರೆ ನಿನ್ನ ರೂಪರಾಶಿಗೆ ಮನಸೋತಿರುವ ಈ ರಸಿಕನೊಂದಿಗೆ ಹಾಡಿ ನರ್ತಿಸುವೆ ಚಲಿವೆ. ಹೌದಾ? ನೋಡಿ, ನಿಮಗಾಗಿ ನವಿಲಾಗಿ ನಟಿಸು, ಕೋಗಿಲೆಯಾಗಿ ಹಾಡಿ ನಿಮ್ಮ ಮನ ತಣಿಸುವೆ. ಆಯ್ತು ಚಲವಾ? ಸರಿ ರಾಜು, ನೋಡಿ, ಮನೆಗಾಗಿ ನನಗಾಗಿ ಎಲ್ಲರೂ ಕಾಯ್ತಿದ್ದಾರೆ. ನಾನು ಬರಲಿ. ನಡಿ, ನಾನು ತೋಟಕ್ಕೆ ಹೋಗಿ ಬರುತ್ತೇನೆ. ಗಾಯತ್ರಿ, ನಿನ್ನ ಮೈದುನ ಮದುವೆಯಾಗಿ ಮನೆಗೆ ಬರುತ್ತಿದ್ದಾನೆ. ಆರತಿ ತೆಗೆದುಕೊಂಡು ಬಾರಿ, ಬೇಗ ಬಾ. ಇದ್ದರೆ ಅವಳೇ ತಾನು ಬರಲು ನನ್ನ ಗಾಯತ್ರಿ ಸ್ವರ್ಗದಲ್ಲಿದ್ದಾಳೆ. ಗಾಯತ್ರಿ, ನೀನು ಜೊತೆಯಲ್ಲಿ ಇದ್ದಾಗ ಹೊತ್ತೇಕೆ ಬೇಗ ಹೋಗುತ್ತಿದೆ ಎನ್ನುತ್ತಿದ್ದೆ. ಆದರೆ ಈಗ ಕ್ಷಣಗಳನ್ನೇ ಕಳೆಯುವುದು ಕಷ್ಟವಾಗುತ್ತಿದೆ ಗಾಯತ್ರಿ, ಕಷ್ಟವಾಗುತ್ತಿದೆ. ನಮ್ಮಿಬ್ಬರ ಸಂತೋಷವನ್ನು ನೋಡಲಾಗದೆ ಆ ದೇವರು ದೇವಾ ಗಾಯತ್ರಿಯನ್ನು ಕರೆಸಿಕೊಂಡು ಮನ್ನನಿಗೆ ದುಃಖ ಕೊಡಬೇಕೆಂದು ನೀನು ಭಾವಿಸಿದ್ದರೆ ತಪ್ಪು. ನನ್ನ ಗಾಯತ್ರಿ ಸತ್ತಿರಬಹುದು.
ಅವಳಾತ್ಮ ನನ್ನೊಂದಿಗೆ ಇದೆ ದೇವಾ, ನನ್ನೊಂದಿಗೆ ಇದೆ. ಗಾಯತ್ರಿ, ಅಲ್ಲಿಂದಲೇ ನಿನ್ನ ಮೈದುನರಿಗೆ ಆಶೀರ್ವಾದ ಮಾಡು. ಅಂದು ನನ್ನ ಮನೆಯಲ್ಲಿ ಸವಾಲು ಹಾಕಿ ಬಂದಿರುವ ಮಾನ್ಯ ರಂಟಿ ರಾಮಣ್ಣನವರಿಗೆ ಈ ಮಣಿ ಸೌಕರ್ಯ ಮಾಡುವ ಸಾಲ ಸಾವುಕಾರಿ, ನಿನ್ನ ಕರೆಸಿ ಉಗುಳಿಸಿಕೊಂಡದ್ದು ಸಾಕಾಗಿದೆ. ಮೊದಲು ನನ್ನ ಸಾಲ ಕಟ್ಟ. ಇದ್ದಕ್ಕಿದ್ದಂತೆ ಬಂದು ಕೇಳಿದರೆ ಹೇಗೆ ಸಾವುಕಾರಿ? ಕಾಲಾವಕಾಶ ಕೊಡಿ, ನಿಮ್ಮ ಹಣ ಕಟ್ಟುತ್ತೇನೆ. ಕಾಲಾವಕಾಶ ಕೊಡುವ ಕಾಲ ದೂರ ಆಯಿತು. ಹಿಂದೆ ನನ್ನ ಸಾಲ ಕಟ್ಟಬೇಕು. ವಿನೋದ, ಇದ್ದಕ್ಕಿದ್ದಂತೆ ಬಂದು ಕೇಳಿದರೆ ಹೇಗೆ ಸಾವುಕಾರಿ? ಕಾಲಾವಕಾಶ ಕೊಡಿ, ನಿಮ್ಮ ಹಣ ಕಟ್ಟುತ್ತೇನೆ. ಕಾಲಾವಕಾಶ ಕೊಡುವ ಕಾಲ ದೂರ ಆಯಿತು. ಹಿಂದೆ ನನ್ನ ಸಾಲ ಕಟ್ಟಬೇಕು. ಸರಿಯಾದ ಸಮಯಕ್ಕೆ ಬಂದೆ. ಒಳಗೆ ಹೋಗಿ ಹಣ ತೆಗೆದುಕೊಂಡು ಬಾ. ಇವರ ಸಾಲ ಕಟ್ಟಿ ಋಣಮುಕ್ತರಾಗೋಣ. ಹಣ ಎಲ್ಲಿದೆ? ಹಣ ಹಣ ಎಲ್ಲ ಖರ್ಚಾಗಿ ಹೋಗಿದೆ. ಏತಕ್ಕೆ ಖರ್ಚಾಗಿದೆ ವಿನೋದ? ತಾಳಿ ಚೈನ ತಂದಿದ್ದೇನೆ. ತಾಳಿ ಚೈನ ತರಲು ನಿನಗೆ ಯಾರು ಹೇಳಿದರು? ಆ ತಾಳಿ ಚೈನ ತರಕ್ಕೆ ನಾನೇ ಹೇಳಿದ್ದು. ಮನೆಯ ಮಾನಕ್ಕಿಂತ ನಿನಗೆ ಬಂಗಾರವೇ ಹೆಚ್ಚಾಯಿತೇನಮ್ಮ. ನೋಡಿದ್ರೇನ್ರಿ ಈ ನಿಮ್ಮಣ್ಣ ಹೇಗ್ ಮಾತಾಡ್ತಿದ್ದಾರೆ? ಹಣ ಬಳಸುವ ಅಧಿಕಾರ ನನಗೂ ಇದೆ. ನನ್ನ ಹೆಂಡತಿಗೆ ನೀನು ಏನು ಮಾತನಾಡಬೇಡ. ಸಾರ್ಥಕವಾಯಿತು ವಿನೋದ, ಈ ನನ್ನ ಜನ್ಮ. ನಾವೀಗ ಏನು ಮಾಡಲಿ? ಸಾಹುಕಾರರ ಸಾಲ ಹೇಗೆ ತೀರಿಸಲಿ? ರಾಮ, ಕೊಟ್ಟ ಸಮಯ ಮುಗಿಯಿತು. ಕರಿಯ ರಾಮ, ಕೊಟ್ಟ ಸಮಯ ಮುಗಿಯಿತು. ಕರಿಯ ಕಾಳಿಂಗ, ಕರೆಸಿದ ವಿಷಯ ಏನೆಂದು ಇವನನ್ನು ಎಳೆದುಕೊಂಡು ನಡೆಯಿರಿ. ಇದು ಯಾರ ಪಾಲಿನ ವಿಧಿ? ಇದು ಯಾರ ಪಾಲಿನ? ಸ್ವಾಗತ ಸ್ವಾಗತ. ಅವನ ದಂಪತಿಗಳಿಗೆ ಅಂದು ನಾನು ಮದುವೆಯಾಗಿ ಬಂದಾಗ ಬುದ್ಧಿವಾದ ಹೇಳಿದ ದೊಡ್ಡ ಮನುಷ್ಯರು ಇನ್ನು ತಾವು ಮಾಡಿದ್ದು ಏನು? ವಿನೋದ, ಅನಗನ ಮಾತುಗಳನ್ನು ನಿಲ್ಲಿಸು. ಅಣ್ಣನ ಅಪ್ಪಣೆ ಪಡೆದೆ ನಾನು ಇವಳನ್ನು ಮದುವೆಯಾಗಿರುವುದು. ಅಣ್ಣ ಎಲ್ಲಿ? ಇನ್ನಲ್ಲಿ ಅವನಿರುವ ಸಾಲಕ್ಕೆ ಸಾಹುಕಾರನ ಮನೆಯ ಒಂಟಿ ಕಂಬದಲ್ಲಿ ಒಂಟಿ ಕಾಲಿನ ಮೇಲೆ ನಿಂತಿರಬೇಕು. ವಿನೋದ, ಮಾತು ಮಿತಿಯಲ್ಲಿರಲಿ. ಬೆಲೆ ಮಾರಿದ ಹಣ ಏನಾಯಿತು? ನನ್ನ ಹೆಂಡತಿ ಬರಲಿಗೆ ಸಿಂಗಾರವಾಗಿದೆ. ಅವರಿಸು ನೋಡಿ ಅಮ್ಮ, ಈ ತಾಳಿ ಸರ ಎಷ್ಟು ಚಂದವಾಗಿ ಕಾಣ್ತೈತಲ್ಲ. ಈ ಸರವೇನೋ ಚೆನ್ನಾಗಿದೆ ಅಮ್ಮ, ಆದ್ರೆ ಮಾವನ ಗೌರವಕ್ಕಿಂತ ಇದೇನು ದೊಡ್ಡದಲ್ಲ ಬಿಡು.
ಸಣ್ಣದೇ ಓಹೋ ಮಾವನ ಮುದ್ದು ಸೊಸೆ ಪಾಪ ನೋಡು ಆ ಮಾವನ ಮೇಲೆ ನಿನಗಷ್ಟು ಅಕ್ಕರೆ ಆಗಿದ್ರೆ ಆ ಮಾವನ ಮಾನ ನೀನೇ ಕಾಪಾಡು. ಸುಧಾ, ಬಾಯಿಗೆ ಬಂದಂತೆ ಮಾತನಾಡಬೇಡ. ಮನೆತನದ ಮಾನದ ಬಗ್ಗೆ ಹಗುರವಾಗಿ ಮಾತನಾಡಿದರೆ ನಿನ್ನೆಬ್ಬರ ನಾಲಿಗೆ ಕತ್ತರಿಸಿ ನರಕಕ್ಕೆ ಕಳಿಸುತ್ತೇನೆ. ನೀನು ಮನುಷ್ಯನಲ್ಲ, ಮೃಗ. ತಂದೆಯಂತಿರುವ ಅಣ್ಣನಿಗೆ ಅನ್ಯಾಯ ಮಾಡುತ್ತಿರುವ ಪಾಪಿ. ಸುಧಾ, ಸಾವುಕಾರ, ನಾನಿಲ್ಲದ ಸಮಯ ಸಾಧಿಸಿ ಸಾಲದ ನೆಪ ಮಾಡಿ ನನ್ನಣ್ಣನನ್ನು ಎಳೆದುಕೊಂಡು ಹೋಗಿರುವೆಯಲ್ಲ, ಅದರ ಪ್ರತಿಫಲ ಕೊಡಲು ಸಿದ್ಧವಾಗಿ ನಿಂತಿದೆ ಈ ನನ್ನ ಕೊಡ್ಲೆ. ಸಿದ್ಧನಾಗು ಮಗನೇ, ಸೋಮರನಿಗೆ ಸೇರು. ನಿನ್ನೊಬ್ಬನಿಗೆ ಬರುವುದಿಲ್ಲ, ನನಗೂ ಬರುತ್ತದೆ. ವಿಕ್ರಮ್, ನೀನು ಖಂಡಿತ ಅಂದ್ರ ನಾನು ಖಂಡಿತ ರೇ ನೋಡಿ ಅವ್ರ ಕಣ್ಣಿಂದ ಕಚ್ಚ ಕಚ್ಚ ಕಡಿದ್ರು ಅಷ್ಟೇ. ನಾವು ಮಾತ್ರ ಇದಕ್ಕೆ ಹೆದರ್ಲೇಬಾರ್ದು. ಏನೇ ಆಗಿ ನಾ ಇಬ್ರು ಸಲ್ಲಾಪದಲ್ಲಿ ಮೈ ಮರೋಣ. ಬನ್ನಿ ಹೋಗೋಣ. ರುಕ್ಕುನಂತ ಹುಡುಗಿ ಸಿಕ್ಕರಾನಂತೆ. ಅಲ್ಲ, ಹೊಲದಲ್ಲಿ ಮನೆ ಕೆಲಸ ಮಾಡಿ ಮನೆ ಒಳಗಿರ್ಬೇಕಾದಂತ ಹೆಣ್ಣು ಈಗ ಗಂಡಸು ದುಡ್ದಂಗ ಹೊಲದಾಗ ದುಡಿಯಕತ್ತಾಳ ಅಂದ್ರ ಎಂತ ಹೆಣ್ಣು. ಈ ಹೆಣ್ಣು ಅಕಸ್ಮಾತ್ ನನಗೆ ಹೆಂಡತಿ ಆಗಿ ಸಿಕ್ಕರ ನಮ್ಮ ಪೂರ್ವ ಜನ್ಮದ ಪುಣ್ಯ. ಏನು ಮುತ್ತೆ ರಸ್ತೆ ಮೇಲೆ ನಿಂತ್ಕೊಂಡು ಏನು ಬಹಳ ವಿಚಾರ ಮಾಡಕತ್ತಿಲ್ಲ. ಎಂತ ವಿಚಾರ ಮಾಡಕ್ಕೆ ಅಲ್ಲ, ಅದೇನೋ ವಿಚಾರ ಮಾಡಕತ್ತೀಯ. ನೋಡ, ನೀನ್ ಇವಾಗೆಲ್ಲ ಮೊಬೈಲ್ ಚಟ ಬಿಟ್ಟು ಅನ್ನೋದು ಎಣ್ಣೆ ಚಟ ಇಟ್ಕೊಂಡಿದೇನ? ನೀನು ಹೇಳಿದಂಗ ಈ ಮೊಬೈಲ್ ಚಟನ ಬಿಟ್ಟು ನೀವು ಹೋದ್ರ ರಶಮ ಮಾಡಿ ಕಟ್ಟಿ ಬಿಡ್ತೀನಿ. ನಾಡ, ನೀನ್ ಹಂಗೆಲ್ಲ ತಲೆ ಕೆಡಿಸ್ಕೊಳ್ಬೇಡ. ನೀನ್ ಹಿಂಗ ಕುಡ್ಕಂತಂದ್ರ ಜೀವನ ಹಾಳಾಗ್ಬಿಡ್ತೈತೆ. ನೋಡು, ಈ ಪರಶುವರ ಕವಿ ಹತ್ರ ಹೋಗಿ ಕೇಳೋಣ, ಈ ಕುಡ್ಕಲ ಸೌತ್ರ ಅಂತ ಏನಂತ ಹೇಳ್ತಾರೆ. ಏನಂತ ಹೇಳ್ತಾರ? ಮೊಬೈಲ್ ಸವಾಸನ ಐತೆ ನಿನ್ ಮ್ಯಾಲೆ ಪುಟ ಪೂರ ಮನಸ್ಸು ಐತಿ. ಮಾತಾಡಪ್ಪ. ಅಲ್ಲಲ್ಲ, ನೀನು ಏನು ಮಾಡ್ತೀಯ ನೀನು? ನೀನು ಹತ್ರ ಬಾಯಲ್ಲಿ ಹೇಳ್ತೇನೆ. ನೀನು ಮೊಬೈಲ್ ಸವಾಸ ಬಿಟ್ಟೇನಿ. ನೀ ಹೋದ್ರ ನಿನ್ನ ಮರಳಿಗೆ ತಾಳಿ ಕಟ್ತೇನೆ. ಅಲ್ಲೇ ಏನು ಮಾಡ್ತೀಯೋ ನೀನು? ಅಲ್ಲ, ನೀನು ಮೊಬೈಲ್ ಸಮಸ್ಯೆ ಬಿಟ್ಟಿದೀಯಾ, ಆದ್ರೆ ಏನಾದ್ರೂ ಎಣ್ಣೆ ಸಮಸ್ಯೆ ಇಟ್ಕೊಂಡಿದೀಯನ? ನೋಡ, ಸ್ವಲ್ಪ ಕರೆಕ್ಟ್ಗೆ ಟಚ್ ಕೊಟ್ಟು ಮಾತಾಡ. ನನಗೆ ಮತ್ತೆ ಮಾತು ಹೋಗ್ಬಿಡ್ತಾವ. ನೋಡ, ನೀನು ಹಂಗೆ ಲಕ್ಷ ಕೊಡ್ತೀಯ ಅಂದ್ರೆ ಏನದು? ನೀನು ಲಕ್ಷ ಕೊಡೋದು ನಿಮ್ಮ ಅವನ. ನಿನ್ನ ಕೆನ್ನಿಗೆ ಮುತ್ತನ್ನು ಕೊಡ್ತೇನೆ ಅಂದೆ. ಲೇ ಮುತ್ತೆ, ಬಾಳ ಚಂದಾಗಿ ಮಾತನಾಡ. ಇಲ್ಲ ಮಾತಾರೆ ಒಂದೇ ಒಂದು ಬಿಟ್ರೆ ಎಲ್ಲ ಬೀಳ್ತೀವಿ ನೋಡ. ಇಲ್ಲ ಅಂತ ಯಾರು ಹೇಳಿದ್ರು ಐತೆ. ಹುಟ್ಟಿದ ಹುಡುಗರು ಕೂಡ ಸರಾಯಿ ಕುಡಿಯುತ್ತವು. ಈ ಸರಾಯಿ ಇದಕ್ಕ ಪ್ರಯತ್ನ ಮಾಡ್ತಾರೆ. ನೋಡ, ನೀನ್ ಅಷ್ಟೊಂದು ಪ್ರಯತ್ನ ಬಿಟ್ಟಿದ್ರೆ ಸಾರಿಗೆ ಸವಾಸ ಮಾಡಿದ್ರೆ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇರ್ತಾರೆ. ನೋಡು, ನೀನು ಚೆನ್ನಾಗಿ ಇರಬೇಕು, ನೀನ್ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನಾನು ಹೇಳದಂಗೆ ಕೇಳ್ಬೇಕು ನೋಡ. ನೀ ಹೇಳಿದಂಗ
ನೋಡ ಇದು ಒಳ್ಳೆ ಮಾತಾಯ್ತು. ಆ ಭೂಮಿ ತಾಯಿ ಮಾತ್ರ ನೀನು ಒಳ್ಳೇದು ಮಾಡೋದು ಮಾತ್ರ ಬಿಡುವುದಿಲ್ಲ ನೋಡ. ನಾನು ಹೇಳಿದಂತ ಕೇಳ್ತೀನಿ ಅಂದ್ಮೇಲೆ ಪ್ರೀತಿನ ರುಕ್ಕು ಪ್ರೀತಿನ ನಿನ್ನ ಕಟ್ಟಿಕೊಂಡು ವಾಚಾಲ ಅಂತ ಕೊಟ್ಟು ಲಾ ನೀನ್ ಹಂಗೆಲ್ಲ ಚಂದ ಕೊಡ್ತಿದ್ರ ನಾನು ಸುಮ್ಮನೆ ಬಿಡ್ತೀನಿಲ್ಲ. ನೋಡು ಸ್ವಲ್ಪ ಬಹಳ ಚಂದಗೆ ಮಾತನಾಡು, ಸುಮ್ಮನೆ ನಾನು ಬಿಡೋದಿಲ್ಲ. ಆದ್ರೂ ಈಗ ನೀನ್ ಬೇರೆ ಕೇಳ್ತೀನಿ ಹೋಗೋದು. ಹಂಗಾದ್ರೆ ಮತ್ತೆ ತಡೆಯಾಗ ಹೊಡೆಯೋ ಒಂದು ಸಾಲು. ಮಕರಂದಿ ಬಣ್ಣ ಮಾರಿನಗ ಬುಲ್ಬುಲ್ ಬಂದೈತಿ ಭೂಮಿ ಮ್ಯಾಗ ರವಿಪುರ ಬರ್ತಾಳ ಕನಸಿನಗ ಅವಳಿಗೆ ಶಾಲರು ತಿಳಿಸಿದಗ ಲೇ ಮುತ್ಯ, ಏನಾದ್ರು ಲಚ ಕೊಡೋದು? ಕೊಡ್ತೇನೆ ನಿನ್ನ ಕೆಲ್ಲಿಗೆ ಅಂದೆ. ಲೇ ಮುತ್ಯ ಚಂದಗೆ ಮಾತನಾಡ, ಇಲ್ಲ ಅಂದ್ರೆ ಒಂದೇ ಒಂದು ಬಿಟ್ರೆ ಅಲ್ಲಿ ಹೋಗಿ ಬಿದ್ದಿ ಮತ್ತೆ ಇಲ್ಲೆದ್ ಬರ್ತೇವೆ ನೋಡ. ನೀನು ಕೇಳಿದಂಗನ ನಿನ್ನ ಮಾತನ್ನ ಕೇಳಿ ನೀ ಹೇಳಿದಂಗ ಸತ್ಯದ ಹಾದಿಯನ್ನ ಕೇಳಿ ಮಾರ್ಗದಂತೆ ನಡೆದು ನಿನ್ನ ಮೇಲೆ ನೀನ್ ಅಷ್ಟೊಂದು ಪ್ರಯತ್ನ ಸಾಯಿ ಹಿಂಗೆ ಸಾರಾಯಿ ಕೊಡ್ಕೊಂತ ಇದ್ರೆ ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಉಪವಾಸ ಆಗಿಬಿಡ್ತಾರೆ ನೋಡ. ನಾನು ಹೇಳಿದಂಗೆ ಒಳ್ಳೆ ಆರೋಗ್ಯ ಇರ್ತತೆ. ನಾನು ಹೇಳಿದಂಗೆ ಕೇಳಲ್ಲ ನಿಮ್ಮ ಅವನ. ಈ ಸಾವಾಸನ ನೋಡ ಇದಂತೂ ಒಳ್ಳೆ ಮಾತಾಯ್ತು. ನೀನ್ ಹಿಂಗೆ ಕುಡಿಯೋದು ಬಿಡ್ತೀನಿ ಅಂದ್ಮೇಲೆ ಆ ಭೂಮಿ ತಾಯಿ ಇದು ಮಾತ್ರ ಒಳ್ಳೇದ್ ಮಾಡೇ ಮಾಡ್ತದ ಬಿಡೋದು. ನೋಡ ನೀನ್ ಹಂಗ ಸರಿಯಾಗಿ ಬಿಡ್ತೀಯ ಅಂದ್ರೆ ಇನ್ನೂ ಬಹಳ ಚೆನ್ನಾಗಿ ಇರ್ತೀಯ. ಅದು ಯಾಕೆ ಕೆಡಿಸ್ಕೊಳಕತ್ತಿ ಬಿಡಮ್ಮ. ಮನೆಗ ಎರಡು ಎತ್ತದ ಗಂಡ ಹೆಂಡತಿ ಜಗ್ತ ಇರ್ಬೇಕು ಅಂದ್ರ ಸಂಸಾರದೊಳಗೆ ಒಂದು ಗೊತ್ತಿರ್ತದೆ. ಅದಕ್ಕೆ ನಮ್ಮಿಬ್ಬರ ಕಲ್ಯಾಣ ಕಾರ್ಯ ಯಾವಾಗ
ಮೇಲಪ್ಪ ಈ ಸಿಕ್ಕ ಮಣ್ಣು ಕೊಟ್ಟ ಮೇಲಪ್ಪ ತಾಯಿ ವಿಚಾರ ಮಾಡ್ತೀವಿ ಸಾವುಕಾರ ಮನೆ ಅಂದ ಕಾರ್ಕೊಂತಿ ಮಾಡ್ರಪ್ಪ ನೀನು ಸತ್ರ ಅಂದ್ರ ಹಾಗೆಲ್ಲ ಸಾವಿನ ಬಗ್ಗೆ ವಿಚಾರ ಮಾಡ್ದಾರ ಅಲ್ಲ ಇನ್ನ ಏನು ಮಾಡ್ತೀರಾ ಯಪ್ಪ ಇನ್ನ ಯಾವ್ದು ಗುರುತಿಲ್ಲ ಏನು ಅಂತಿದ್ದೀನಿ ಮತ್ತೆ ಏನ್ ಮಾಡ್ತಿಪ್ಪ ಮತ್ತೇನ್ ಮಾಡ್ತಿಪ್ಪ ಮುತ್ತಣ್ಣ ಮ್ಯಾಗೆ ನೋಡಿ ಹೋದ್ರೆ ಮಾದೇವಪ್ಪ ಕಾಟ ಮ್ಯಾಗೆ ನೋಡಿ ಹೋದ್ರ ಮಾದೇವ ಕಾಟ ತಾವು ನೋಡಿ ಬಂದ್ರ ಕರಿಯಪ್ಪ ಕಾಟ ಇನ್ನು ಪಕ್ಕ ನೋಡಿ ಬಂದ್ರ ಆ ಬಸ್ಸನ್ ಕಾಟ ಇನ್ನು ಮುಂದೆ ನೋಡ್ಯಾಗ ನಿನ್ನ ಕಾಟ ಎಲ್ಲರೂ ಕಣ್ಣು ನನ್ನ ಸೊಸೆ ಮೇಲೆ ಬಿಟ್ರ ನಾನು ಏನು ಮಾಡ್ಲಿಪ್ಪ ಎದಿಗಾರ ಕಾಟ ನಾಡ ಇದು ಮಾತ್ರ ಬಹಳ ಖರೆ ಇತ್ತು ಸಿದ್ಧ ಎಲ್ಲ ಸದ್ದ ಮಾಮ ನೀನು ಬಹಳ ಬಹಳ ಚೆನ್ನಾಗಿ ದುಡಿತೀಯ ನಿನಗೆ ಯಾಕೆ ಒಳ್ಳೆ ಹುಡುಗಿನ ನೋಡ ಮದುವೆ ಆಗ್ಬೇಕ ಒಳ್ಳೆ ನಾನು ಒಂದು ಹುಡುಗಿ ನೋಡಿ ಮದುವೆ ಆಗ್ಬೇಕ ತತ್ತ ತಗಲು ಕೊಟ್ರ ಗರ್ರ ಗರ್ರ ತಿರುಗಿ ದುರ್ಗ ಗುದ್ನ ಬೀಳ್ತಿ ನೋಡ ಅಲ್ಲ ಇನ್ನು ಮದುವೆನೇ ಆಗಿಲ್ಲ ಇವಾಗ್ಲಿಂದ ಇಷ್ಟು ಮಾಡ್ತಿ ಮುಂದೆ ನನ್ನ ಗತಿಯೇನು ಒಲ್ಲಪ್ಪ ಒಲ್ಲ ನನ್ನ ಇನ್ನ ಮದುವೆನೇ ಆಗುದಿಲ್ಲ ನನ್ನ ತಮ್ಮನಿಗೆ ಮದುವೆನೇ ಆಗುದಿಲ್ಲ ನೋಡ ನಾನಂತೂ ನಿನ್ನನ್ನು ಮದುವೆನೇ ಆಗುದಿಲ್ಲ ಒಳ್ಳೆ ತಮ್ಮನ ನೋಡಿ ಚಲೋ ಇದನ್ನು ನೋಡಿ ಮದುವೆ ಆಗ್ತೇನೆ ನೋಡ ಅಳಬೇಡ ರುಕ್ಕು ಅಳಬೇಡ ಅಳಬೇಡ ರುಕ್ಕು ಅಳಬೇಡ ಅಳಬೇಡ ರುಕ್ಕು ಅಳಬೇಡ ನೀ ಹತ್ರ ನನ್ನ ಜೀವನ ಹೋದಂಗತಿ ಕತೆ ತೋರ್ಸಲೆ ಒಮ್ಮೆ ನೋಡೋಣ ಸತ್ತಾರ ತೋರ್ಸಲೆ ನಿಮ್ ಕಡೆ ಮನೆ ಹಾಳು ಮುತ್ತ ನಿನ್ ಮಾತು ಕೇಳಿ ನಾನು ಜೀವ ಕಳ್ಕೋಬೇಕ ಸತ್ರ ನಾನು ಹೊತ್ತಿ ಉಂಡು ಈಕಿನ ಮದುವೆ ಆಗ್ಬೇಕಂತ ಮಾಡಿ ಮಗನ ಅದು ಎಂದಿಗೂ ಸಾಧ್ಯವಿಲ್ಲ ಎಂದಿದ್ರು ನನ್ನ ಹೆಂಡತಿನ ನಾಡ ನೀನು ನನ್ನ ಮದುವೆ ಹಾಕ್ತೀನಿ ಆದ್ರೆ ಆ ಸಾವುಕಾರ ಗುಲಾಮರ ಕೆಲಸ ಬಿಟ್ರೆ ಮಾತ್ರ ನಾನು ಒಪ್ಪಿಗೆ ನೋಡ ಹೆಂಗ್ ಬಿಡ್ತೀನಿ ರೂಪ ಹತ್ತರ ಕಾಲದಿಂದ ಮನೆಯಿಂದ ಬಂದೇವಿ ಅದರ ಬೇರೆ ಕೈ ತುಂಬ ಸಂಬಳ ಮ್ಯಾಲೆ ತಿಂಗಳ ನಿನ್ನ ರಾಣಿ ಸಾಕ್ತೀನಿ ನಿನ್ನ ಮೈ ತುಂಬ ಬಂಗಾರ ಮಾಡಿ ಹಾಕಿಸ್ತೀನಿ ನಿಮ್ಮವನ ಬಂಗಾರ ಬೇಡ ಗಿಂಗಾರ ಬೇಡ ನೋಡ ಅವನ ಹತ್ರ ನೀನು ಕೆಲಸ ಬಿಟ್ರೆ ಮಾತ್ರ ನಾನು ಮದುವೆ ಆಗಿ ತಯಾರಾಗಿರ್ತೀನಿ ಇಲ್ಲ ಆದ್ರೆ ಯಾವ್ದನ್ನದು ಒಳ್ಳೆ ಆಫೀಸ್ ಅಂತ ಹುಡುಗರಿಗೆ ನೋಡಿ ನಿನ್ನ ಮುಂದೆ ಅವನಿಗೆ ಚೆನ್ನಾಗಿ ಮದುವೆ ಆಗುತ್ತೆ ನೋಡ ಏನಂತೀಯ ಅಮ್ಮ ಕೈ ಕೊಡಲೆ ಅದು ಹ್ಯಾಂಗ್ ಕೊಡ್ತೀನಿ ಅದು ಹೆಂಗ್ ಬಿಡ್ತೀನಿ ರೂಪ
ಏನದ ಮಾತ್ಲಗೆ ಅದ್ ಹೆಂಗ್ ಬಿಡ್ತೀನಿ ಅಜ್ಜನ ಕಾಲದಿಂದ ಮಾಡ್ಕೊಂತ ಬಂದಾಗ ನೀವೆಲ್ಲ ಜಗಳ ಗಿಳ ಮಾಡ್ಕೋಬೇಡ್ರಿ. ಅದು ಕಂಕಣ ಕೂಡಿ ಬಂದಾಗ ನಾನು ಮನಸ್ಸು ನೋಡಿ ಯಾರಿಗೆ ಮದುವೆ ಆಗಬೇಕು ಆಗ್ತೀನಿ. ಹಂಗಾದ್ರೆ ಮತ್ತೆ ಭಾಳ ಬೇಡ ಮಾತಾಡ್ತೀನಿ. ತೆಗ್ಗಿನೊಳಗ ಗಂಟಿ ಹೊರ ಬಂದಿದ್ದ ಹೊರ ಹೆಂಗಾಗೈತಿ ಅಲ್ಲ ಇನ್ಯಾವುದು ಹೊಲ ಕುಲ ಇರ್ಬೇಕಂತ ಇಲ್ಲ ಅಂದ ನಾಡ ನಿನ್ ಮನ್ಸಿಗೆ ಹೆಡ್ಸೇನೆ ಅಂದ ಅಲ್ಲ ಮನಸ್ಸು ಇಡಿಸಿಲ್ಲ ಇನ್ನು ಏನಾಗ್ತೈತೆ ನೋಡು. ಏನ್ ಮಾಡ್ತೈತಪ್ಪ ಅಲ್ಲ ಅಂಟಿ ಹೊಡೆಯನು ನೀನ ರಂಟಿ ಹೊಡೆಯನು ನೀನ ಅರ್ಗನು ನೀನ ಹೊರಗಿಂದೊಳಗ ಹೊಟ್ಟೆ ತುಂಬಿಸಿ ಎಲ್ಲಿ ವಾಂತಿ ಮಾಡಿಸ್ತೀವೋ ಆ ದೇವರೇ ಬಲ್ಲ. ಯಾಕೆ ಮೇಲಿಸುತ್ತ ಒಂದ್ ನಮೂದಿ ಮಾತಾಡ್ತಿ ಆರಾಮದೇನು ನನಗೇನಾಗೈತಲ್ಲ ದಾಡಿ ನಿಮ್ಮನ್ನಿಬ್ಬರು ನೋಡಿದ್ರ ಹೊಟ್ಟೆಗ ಖಾರ ಖಾರ ಕಲಿಸ್ದಂಗಾಗತ್ತಿರ್ಲಿ ಎಲ್ಲಿಂದ ಗಂಟು ಬಿತ್ತಿರ್ಲಿ ಅಪ್ಪ. ಏ ರೂಪ ಈ ಮಂಗ್ಯನ ಮಕ್ಕಳ ತಂದ್ರೆ ನಮ್ದೇನ್ ಕೆಲಸ ನಡಿ ಮನೆಗೆ. ಲೇ ಮಾವ ನೀನು ಮನೆಗೆ ಹೋಗು, ಬಸ್ ಹತ್ರ ಸ್ವಲ್ಪ ಗಾಡಿದು ಬಾಡಿಗೆ ಕೇಳ್ಕೊಂಡು ಬರ್ತೀನಿ, ಹೋಗ್ ಮಾವ. ನಿಮ್ಮ ಮಾವ ನಿನ್ನ ಮ್ಯಾಗ ಬಹಳ ಪ್ರೀತದ ಮೇಡ. ಆದ್ರೆ ಏನ್ ಮಾಡುವುದು, ನನ್ನ ಸೋದರ ಸೊಸೆ ಎಲ್ಲ ಅದಕ್ಕೆ ಪ್ರೀತಿ ಐತೆ ಬಸವ. ಆದ್ರೆ ನಮ್ಮ ಹೊಲಕ್ಕೆ
ಆದ್ರ ಕುಂಟಿನಾಗ ಕೊಂದೋಗ್ಬೇಕು ನೋಡ. ಅಲ್ಲ ಯಾಕೆ ನಿನಗೆ ಕುಂದ್ರ ಹೊಡೆಯಕ್ ಬರುತ್ತೆ ನಿಂದ್ರ ಹೊಡೆಯಕ್ ಬರೋದಲ್ಲ? ನಿನ್ ತೊಡೆಕ ನಾನು ತಯಾರದನೆ, ಆದ್ರ ನಿನ್ನವ ಸವಾದಂಗ ನೋಡ. ನೀ ಕುಂತ ಪ್ರಾಣ ಸುನಾಕತಿ ಪ್ರಾಣ ಹೊಡೆಯಕನ ಹೊರಕ್ ಹೋದತಿ ಹೊರಪ್ಪ. ಅಲ್ಲ ಹಂಗೆ ಹೆಸರು ಕಟ್ಕೊಂಡು ಕುಂತ ಹೊಡೆದ್ರೆ ಎಷ್ಟು ರೂಪಾಯಿ ಬರ್ತದ ನೋಡ. ಕುಂಟಿಗೆ ಕಣ್ಣು ಕಟ್ಟದೆ ಬಿಡಿ ನನಗಿನ್ನ, ಆದ್ರ ನೀನಾದ್ರ ತೂಕ ಕಮ್ಮಿ ಅದಿ. ನೀ ಕುಂಟಿನ ಕುಂತ ನನಗೆ ಹೊಡೆದೊಳ್ದಂಗ 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 ಹೊರಕ್ ಹೋದತಿ ಹೊರಪ್ಪ. ಆಯ್ತು ಬಿಡ, ಇಬ್ರು ಕೂಡಿ ಕುಂದ್ರೆ ಹೊಡೆಯೋಣ, ಆಮೇಲೆ ಕುಂದ್ರ ಮೇಲೆ ನಿಂತು ಬಿಡೋಣ. ಕುಂದ್ರತೇನೆ ನೀನು ಕುಂಟಿನ ಕುಂತ್ರ ನನಗೆ ಹೊಡೆದೊಳ್ದಂಗ ಹೊಡೆದೊಳ್ದಂಗ ಹುಮ್ಮಸ್ಸು ಬರ್ತೈತಿ ಹುಮ್ಮಸ್ಸು. ಯಾವ್ದಕ್ಕೆ ಬರುತ್ತೋ ನೀನು ಹುಮ್ಮಸ್ಸು ರೂಪ? ಬಾಳ್ಕೋದ ಅಲ್ಲ ನಿನ್ನ ಹೊಳಗೆ ಬಾಳ ಬಾಳ ರೂಪಾಯಿ ಬರ್ತದೇನ? ಹಂಗಾದ್ರೆ ನೀನು ಹಂಗೆ ಹೊಡಿತೀಯ ಅಂತೆ ಬಿಡ, ಮತ್ತೆ ಯಾಕವ? ಏ ರೊಕ್ಕ ಬಾಳ್ಕೋದ ಬಸವಣ್ಣನ ಬದಸಾಕ ನಿನ್ನ ಬಾಳ್ಸಾಕಮ್ಮ. ನನ್ ರೊಕ್ಕ ನನ್ನ ಎತ್ತ ಬಾಳ ಸೂಕ್ಷ್ಮದವ. ಏ ಬಸವಣ್ಣ ಸಾಕ ಹಂಗ ಕೊಜವೆ ಕೊಜವೆ ಹೊಡ್ದಂಗ ಓಡ್ತಾವ. ಅವ್ವ ಹಂಗೆಲ್ಲ ಹಿಡಿದವ ಎಮ್ಮೆ ಹೆಸರು ನೋಡಿಲ್ಲ. ಹಂಗಾದ್ರೆ ಬಹಳ ಚಲೋ ಇದ್ದಾವೆ ನೋಡ. ನನಗೂ ನಿನ್ನ ಗಾಡಿ ಮೇಲೆ ಹೊಡಿಬೇಕಂತ ಆಸೆ ಆಗಿದೆ. ಇವ ನೀನು ಹೊಲಕ್ ಬರ್ತೀಯಿಲ್ಲ ಅಂತ ಅಷ್ಟು ಒಪ್ಕೊಂಡಿದ್ದೀನಲ್ಲ, ಮತ್ತ್ಯಾಕ ಬಸವಮ್ಮ? ರೊಕ್ಕ ನಾನು ಹೇಳಂಗ ನೀ ಕೇಳಿದ್ರ ಬಾಡಿ ಎತ್ತ ಉಳ್ಕ ಕಷ್ಟ ನಿನಗ್ ತೆಪ್ತತ್ ನೋಡ. ನನಗೇನು ತಪ್ತದ? ಸಿಂಪಲ್. ನೀನ ನನ್ನ ಮದುವೆ ಆದ್ರ ಮೊದಲು ನಮ್ಗಡದ, ಆಮೇಲೆ ಮಂದಿಗಡದ ಮಂದಿದ ಏ ಏನದು ಹೊಡೆಯೋದಲ್ಲೇನ? ಬಾಡಿಗೆ ರೊಕ್ಕ ಬಾಡಿಗೆದ. ನಿಮ್ಮವನ ಹಂಗಂತ ಹೇಳ ಗಾಳಿಗೆ ಅಂತ ಅದು ಏನೇನೋ ಹೊಡಿತೀನಿ ಅಂದ್ರೆ ಮಂದಿ ಕುಂತಾರ ಒಂದು ಏನಂತ ತಿಳ್ಕೊಬೇಕ ನಿಮ್ಮ ನೋಡ. ಸಾಕಾಯ್ತೀವ ಬಾ ಹೊಡ್ಕೋವಲ್ಲ. ನಡಿ ಮತ್ತೆ ಹೊಡಿ ಮತ್ತೆ ಒಂದು ಸಾಂಗ್. ಆ ಕಡೆ ಹೊಡಿ ಮಣ್ಣಾಗ ಈ ಕೊಡಿ ಮೀಸಿ ಹೊಡೆದಂತ ಕಾಯ ಮತ್ತೇನಂತ ತೋರಿಸ್ತೇನೆ. ನಿನಗೂ ಅಷ್ಟೊಂದು ಆಸೆ ಆಯ್ತಲ್ವಲ್ಲ, ನನಗೂ ಬಹಳ ಬಹಳ ಆಸೆ ಐತೆ. ಹಂಗಾದ್ರೆ ಒಂದು ಹೊಡಿ ನೆಕ್ಸ್ಟ್ ಮೊದಲು ಬಿಡುವ ಅಂತ I'm